ಹಲೋ ಎಲ್ರಿಗೂ ನಮಸ್ಕಾರ. ಓಕೆ. ಇವತ್ತು ಯಾವುದಂದರೆ ಒಂದು ಸ್ಟ್ರಿಂಗ್ ಹೆಂಗೆ ಕೊಟ್ಟಿರೋ ಸ್ಟ್ರಿಂಗ್ ಹೆಂಗೆ ವೋವೆಲ್ಸ್ ಇದೆಯೋ ಇಲ್ವೋ ಅನ್ನೋದು ಒಂದು ಬೂಲಿಯನ್ ಫಂಕ್ಷನ್ ಕಂಡುಹಿಡಿಯುವ. ಇವತ್ತಿನ ಡೇಟಾಗಿ ಸಿಂಪಲಾಗಿ ಒಂದು ಇದು ಕ್ರಿಯೇಟ್ ಮಾಡ್ತೀನಿ. ಒಂದು ಎಕ್ಸಾಂಪಲ್ ಕೊಡ್ತೀನಿ ಫಸ್ಟು. ಸ್ಟ್ರಿಂಗು ಬೂಲಿಯನ್ ಇರುತ್ತೋ ಇಲ್ವೋ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಸೊ ಈ ಮೇನ್ ಕ್ಲಾಸಲ್ಲಿ ಒಂದು str ಈಕ್ವಲ್ಸ್ ಟು ಊಲು ಡಡ ಇದರಲ್ಲಿ ನೋಡ್ತಿರ್ಬೋದು ನೀವು. ಎ ಇದೆ, ಇ ಇದೆ, ಐ ಇದೆ, ಯು ಇದೆ. ಸೊ 100% ಇದರಲ್ಲಿ ವೋವೆಲ್ಸ್ ಇದೆ. ಸೊ ನಾವು ಏನು ಮಾಡಬೇಕು ಅಂದರೆ ಚೆಕ್ ಮಾಡಬೇಕು, ಒಂದು ಬೂಲಿಯನ್ ಫಂಕ್ಷನ್ ಬರೀಬೇಕು. ಚೆಕ್ ಇಫ್ ದ ಸ್ಟ್ರಿಂಗ್ ಈಸ್ ವೋವೆಲ್ ಆರ್ ನಾಟ್, ಇಫ್ ದ ಸ್ಟ್ರಿಂಗ್ ಕಂಟೈನ್ಸ್ ವೋವೆಲ್ ಆರ್ ನಾಟ್. ಸೊ ಇದನ್ನು ಎರಡು ಥರದಲ್ಲಿ ಮಾಡ್ಬೋದು. ಒಂದು ಕನ್ವರ್ಟಿಂಗ್ ಸ್ಟ್ರಿಂಗ್ ಇಂಟು ಎನ್ ಕ್ಯಾರೆಕ್ಟರ್ ಅರೇ. ಸ್ಟ್ರಿಂಗ್ನ ಒಂದು ಕ್ಯಾರೆಕ್ಟರ್ ಅರೇ ಕನ್ವರ್ಟ್ ಮಾಡಿ ಮಾಡ್ಬೋದು. ದಟ್ ಈಸ್ ದಿ ನೈವ್ ಅಪ್ರೋಚ್. ಫಸ್ಟ್ ಅದನ್ನು ಟ್ರೈ ಮಾಡುವ. So what we can do, character array ch equals to str dot to char array ಹಾಕೊಂಡ್ರೆ ನಮಗೊಂದು ಕ್ಯಾರೆಕ್ಟರ್ ಅರೇ ಸಿಕ್ತು. ಆಮೇಲೆ ಇವಾಗ ಕ್ಯಾರೆಕ್ಟರ್ ಅರೇಯಲ್ಲಿ ವಿ ಹ್ಯಾವ್ ಟು ಚೆಕ್ ಫಾರ್ ಲೂಪ್ ಹಾಕ್ತೀನಿ. ಫಾರ್ ಕ್ಯಾರೆಕ್ಟರ್ ch, ಫಾರ್ ಈಚ್ ಕ್ಯಾರೆಕ್ಟರ್ ಇನ್ ch. ಇದನ್ನು ನಾವು ಸಿ ಅಂತ ಹಾಕೊಳ್ಳೋ. In ch we will check if c dot contains ins. ಹೆಂಗೆ ಚೆಕ್ ಮಾಡೋದು? c character c equals to ಹಿಂಗೆ a or c equals to e. ಇಲ್ಲೇನೋ ಒಂದು ಎರರ್ ತೋರಿಸ್ತಾ ಇದೆ. ಆಪ್ರೇಟರ್ ಈಕ್ವಲ್ಸ್ ಟು ಕ್ಯಾನಾಟ್ ಬಿ ಅಪ್ಲೈಡ್ ಟು ಕ್ಯಾರೆಕ್ಟರ್. ಓಕೆ. ಸೊ ನಾವು ಇದನ್ನು ಹಿಂಗೆ ಅಪ್ಲೈ ಮಾಡೋ ಬದಲು ಹಿಂಗೆ ಅಪ್ಲೈ ಮಾಡಬೇಕು. ಸಿ ಡಾಟ್ ಈಕ್ವಲ್ಸ್ ಎ ಹಂಗ. ಓಕೆ, ಎನಿವೇ ಈ ಅಪ್ರೋಚ್ ವರ್ಕ್ ಆಗಲ್ಲ. ಗೆಟ್ ಬ್ಯಾಕ್ ಟು ದಿಸ್ ಅಗೇನ್. What we can do is str.caret. So traverse the ಸ್ಟ್ರಿಂಗ್ ಅರೇ ಒಂದು ಕ್ರಿಯೇಟ್ ಮಾಡ್ಕೊಳ್ಳೋ. ನಾವು ಸ್ಟ್ರಿಂಗ್ ಅರೇನ ಹೆಂಗೆ ಕ್ರಿಯೇಟ್ ಮಾಡ್ತೀರಿ ಅಂದರೆ str.split. ನಮಗೊಂದು ಸ್ಪೇಸ್ ಇದೆ ಅಂದರೆ ವಿಲ್ ಸ್ಪ್ಲಿಟ್ಟು. ಆಮೇಲೆ ಸ್ಟ್ರಿಂಗ್ ಆಫ್ ಅರೇ str1 ಈಕ್ವಲ್ಸ್ ಟು ಹಿಂಗ ಕ್ಯಾಪಿಟಲ್ ಎಸ್. ಸೊ ಸುಮ್ಮನೆ ನಾನೊಂದು ಔಟ್ ಸ್ಟೇಟ್ಮೆಂಟ್ ಹಾಕ್ತೀನಿ. ಏನು str1 ಏನು ಬಂದಿದೆ ಅಂತ ನೋಡ್ಕೊಳ್ಳೋಕ್ಕೆ ಟ್ರೈ ಮಾಡವ. str1 ಮರ ಮತ್ತು strಗೆ ಏನು ಡಿಫ್ರೆನ್ಸ್ ಅನ್ನೋದು ತಿಳ್ಕೊತೀನಿ. str1 ಸುಮ್ಮನೆ ರನ್ ಮಾಡಿ ನೋಡವ ಹೆಂಗಿರುತ್ತೆ ಅಂತ. ಒಂದು ಹೇಳಿಕೆ ಇದು 2 ಸ್ಟ್ರಿಂಗಿಗೆ ಹಾಕ್ಬೇಕು. ನಾನು 2 ಸ್ಟ್ರಿಂಗಿಗೆ ಹಾಕ್ಬಿಟ್ಟು ಇನ್ನೂ ಹಂಗೆ. ಓಕೆ, ಒಂದು ಕೆಲಸ ಮಾಡೋಣ. ಫಾರ್ ಲೂಪ್ ಹಾಕೋಣ. ಫಾರ್ i ಈಕ್ವಲ್ಸ್ 0, ಆಮೇಲೆ i ಲೆಸ್ ದೆನ್ n, ಆಮೇಲೆ i ಪ್ಲಸ್ ಪ್ಲಸ್ ಎಸ್. ಈ ಲೂಪಲ್ಲಿ ಹಾಕ್ಬಿಟ್ಟು str ಡಾಟ್ caret i equals to a. ಇಫ್ ಕಂಡೀಷನಲ್ಲಿ ಹಾಕ್ಬೇಕಿದ್ದಾನೆ. ಇಫ್
ಆರಾಮಾಗಿ ಮಾಡ್ಬೋದು ಅಂತ ಅಂದ್ಕೊಂಡೆ. ಇದನ್ನು ನೋಡಿದ್ರೆ ಈ ಥರ ಟೈಮ್ ತೊಗೊತಾ ಇದ್ದೀನಿ. ಎ ಇ ಐ ಒ ಯು, ಇಲ್ಲಿ ಇ ಹಾಕವ, ಇಲ್ಲಿ ಎ ಇ ಐ ಹಾಕವ, ಇಲ್ಲಿ ಐ ಓ ಹಾಕವ, ಇಲ್ಲಿ ಯು ಹಾಕವ. ಎಲ್ಲ ಸುಮ್ಮನೆ ಸ್ಮಾಲ್ ಲೆಟರ್ಸ್ ಓವಲ್ಸ್ ಇದೆಯಾ ಇಲ್ಲ ಅಂತಷ್ಟೇ ಚೆಕ್ ಮಾಡ್ತಾಯಿದ್ದೀನಿ. ನೀವು ಬೇಕಿದ್ರೆ ಇದಕ್ಕೂ ಹಾಕ್ಬೋದು, ಕ್ಯಾಪಿಟಲ್ ಲೆಟರ್ಸ್ ಕೂಡ ಹಾಕೊಬೋದು. ಸಿನ್ಸ್ ನಾನು ಸ್ಮಾಲ್ ಲೆಟರ್ಸ್ ಯೂಸ್ ಮಾಡಿರೋದಕ್ಕೆ ಸ್ಮಾಲ್ ಲೆಟರ್ಸ್ ಹಾಕ್ಕೊಂಡಿದ್ದೀನಿ. ಇಲ್ಲಿ ಫಸ್ಟು NTN = STR ಡಾಟ್ ಲೆಂತ್ ಅಂತ ಒಂದು ಹೊಡಿತೀನಿ. ಸೊ ಅದು ನಮ್ಗೆ ಏನು ಎರರ್ ಕೊಡೋಲ್ಲ. ಆಪ್ರೇಟರ್ ಕೆನಾಟ್ ಬಿ ಅಪ್ಲೈ ಟು, ಇದ್ದೇ ಬರುತ್ತಲ್ಲಪ್ಪ. ನಾನು ಆಪ್ರೇಟರ್ ಅಪ್ಲೈ ಮಾಡಿದ್ನಲ್ಲ ಇದಕ್ಕೆ. ಒಂದು ಸಲಿಗೆ ಚೆಕ್ ಮಾಡ್ತೀನಿ ತಡೀರಿ ಗುರು. ಅಲ್ಲ, ಯಾವ ಬುಕ್ಕಲ್ಲಿ ಬರ್ತಿದ್ದ ಇದರಲ್ಲೇ ಇರ್ಬೇಕಿದ್ರೆ. ನಾನು ಕ್ಯಾರೆಕ್ಟರ್ ತಪ್ಪಾಗಿ ಕೊಡ್ತಾಯಿದ್ದೀನಿ. ಎ ಐ ಒ ಯು, ದೆನ್ ಏನು ಮಾಡವ, ರಿಟರ್ನ್ ಟ್ರೂ ಅಂತ ಹೇಳವ. ಸೊ ಇದನ್ನೆಲ್ಲ ಎತ್ತಾಕಿ ಒಂದು ಫಂಕ್ಷನಲ್ಲಿ ಹಾಕ್ಬೇಕು ನಾನು. ಒಂದು ಫಂಕ್ಷನ್ ಬರ್ದಾಕವ ಇದನ್ನು ಪೂರ್ತಿ. ಸೊ ಇಲ್ಲೊಂದು ಬೂಲಿಯನ್ ನಾನು ಸ್ಟ್ಯಾಟಿಕ್ as well. ಸುಮ್ಮನೆ ಸ್ಟ್ಯಾಟಿಕ್ ಬೂಲಿಯನ್ ಈಸ್ ವೋವೆಲ್ ಅಂತ ಬರೆಯೋ. ಈಸ್ ವೋವೆಲ್ ಇದರಲ್ಲಿ ಏನು ತೊಗೊಬೇಕಾಗಿರೋದು, ಸ್ಟ್ರಿಂಗ್ ಆಸ್ ಅನ್ ಇನ್ಪುಟ್, ಸ್ಟ್ರಿಂಗ್ STR ಅಂತ ತೊಗೊಂಡು ಇದ್ರಲ್ಲಿ ಹಾಕಿ ಸ್ಟ್ಯಾಟಿಕ್ ಬೂಲಿಯನ್ ಈಸ್ ವೋವೆಲ್ ಅಂತ ಇಲ್ಲಿ ಹಾಕವ. ಕಂಪ್ಲೀಟಾಗಿ ತೆಗೆದು ಇಲ್ಲಿ ಹಾಕವ. ಹಿಂದೇನು ಬೇಕು ಸ್ಪ್ಲಿಟ್ ಫಂಕ್ಷನಾಲಿಟಿ ಎಲ್ಲ ಹಾಕವ. ಇದೆಲ್ಲಿ ಇಫ್ ಇಟ್ ಬ್ರೇಕ್ಸ್ ಔಟ್ ರಿಟರ್ನ್ ಫಾಲ್ಸ್ ಅಂತ ಹೊಡೆಯವ. ಏನೂ ಹಾಗೆ ಇಲ್ಲ ಅಲ್ಲಿ ಅಂದರೆ ರಿಟರ್ನ್ ಫಾಲ್ಸ್ ಅಂತ ಹೊಡೆಯೋದು. ಇವಾಗ ಈಸ್ ಅವೆಲ್ಲ STR ಅಂತ ಒಂದು ಹೊಡಿ. ಈ ಥರ ಮಾಡಿದ್ರೆ AVIOU ಹೆಂಗ್ರು ಔಟ್ ಹೊಡಿಬೇಕಾ ಫಂಕ್ಷನಾಲಿಟಿನೇ ಗೊತ್ತಿಲ್ಲ ನಿಮಗೆ. ಟ್ರೂನಾ ಫಾಲ್ಸಾ ಇದು ಅಂತ ಗೊತ್ತಾಗುತ್ತೆ. ಟ್ರೂ. ಒಂದು ವೋವೆಲ್ಸ್ ಇಲ್ದಿರ ಚೆಕ್ ಮಾಡವ.
ಸೊ ಇದು ಇದರಲ್ಲಿ ವೋವೆಲ್ಸ್ ಇಲ್ಲ, ಫಾಲ್ಸ್ ಅಂತ ಬರಬೇಕು. ಇದಕ್ಕೂ ಟ್ರೂ ಬರ್ತೈತೆ. ನನ್ನ ಕ್ಯಾರೆಟ್ ಓ ಇಲ್ಲಿ ಯು ಆಗಿ ಎ ಇ ಐ ಓ ಯು ಅಂತ ಹಾಕಿದ್ದೀನಿ. ಆಯಿತು. ಓ ಎಂದಕ್ಕೆ ಹಾಕ್ದಾಗಿರು ಎ ಇ ಐ ಓ ಓ ಯು ಎ ಇ ಐ ಓ ಯು. ಹಾಂ, ಇವಾಗ ಯಾವುದಿಲ್ಲ ಅಂತ ಅನ್ಕೊಂತೀನಪ್ಪ. ಫಾಲ್ಸ್. ಗುಡ್ ಜಾಬ್, ಗುಡ್ ಜಾಬ್, ಗುಡ್ ಜಾಬ್. ಸಪೋಸ್